ಬೆಳ್ಳಿತೆರೆಯಲ್ಲಿ ನಾವು ನೋಡುವ ಭವ್ಯತೆಯ ಹಿಂದೆ ಅನೇಕ ನೋವಿನ ಕಥೆಗಳಿವೆ. ಸಿನಿಮಾದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಅನೇಕ ಪ್ರಸಿದ್ಧ ನಟ ನಟಿಯರ ವೈಯಕ್ತಿಕ ಜೀವನವು ಸಾಮಾನ್ಯವಾಗಿ ದುರಂತ ಕಥೆಗಳನ್ನು ಒಳಗೊಂಡಿರುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಂತಹುದೇ ಒಂದು ದುರಂತ ಕಥೆಯನ್ನು ತನ್ನ ನಿಜ ಜೀವನದಲ್ಲಿ ಅನುಭವಿಸಿದ ಆ ನಾಯಕ ನಟಿ ಯಾರು ಎಂಬೆಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು 1970 ಮತ್ತು 1980ರ ದಶಕದ ಬಾಲಿವುಡ್ನಲ್ಲಿ ಖ್ಯಾತಿ ಗಳಿಸಿದ ಜನಪ್ರಿಯ ನಟಿ ಲೀನಾ ಚಂದಾವರ್ಕರ್ ಕರ್ನಾಟಕದ ಸೇನಾ ಸಿಬ್ಬಂದಿಯ ಕುಟುಂಬದಲ್ಲಿ 29 ಆಗಸ್ಟ್ 1950ರಂದು ಜನಿಸಿದರು. ಒಬ್ಬ ಭಾರತೀಯ ನಟಿ. ಅವರು ಹಿಂದಿ ಚಲನಚಿತ್ರಗಳಲ್ಲಿ ಪ್ರಮುಖ ನಾಯಕ ನಟಿಯಾಗಿ ಕಾಣಿಸಿಕೊಂಡರು. 1968ರಲ್ಲಿ ವಿನೋದ್ ಖನ್ನಾ ಜೊತೆ ಮಾ ಕಾ ಮೀತ್ ಚಿತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದರು. ನಂತರ ಅವರು ಸೂಪರ್ ಸ್ಟಾರ್ ಆದರು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. 1970-80ರ ಯುಗದ ಬಹುತೇಕ ಎಲ್ಲ ಅನುಭವಿ ನಟರ ಎದುರು ಅವರು ಪ್ರಮುಖ ನಾಯಕ ನಟಿಯಾಗಿ ನಟಿಸಿದರು. ರಾಜೇಶ್ ಖನ್ನಾ, ಧರ್ಮೇಂದ್ರ, ಜಿತೇಂದ್ರ, ಸಂಜೀವ್ ಕುಮಾರ್, ವಿನೋದ್ ಖನ್ನಾ, ಶಮ್ಮಿ ಕಪೂರ್, ದಿಲೀಪ್ ಕುಮಾರ್, ಸುನಿಲ್ ದತ್ ಮತ್ತು ರಾಜ್ಕುಮಾರ್ ಅವರೊಂದಿಗೆ ಆಗಾಗ್ಗೆ ತೆರೆ ಹಂಚಿಕೊಂಡಿದ್ದರು. ಬೇಗನೆ ತಮ್ಮ ಕಾಲದ ಪ್ರಮುಖ ನಟಿಯರಲ್ಲಿ ಒಬ್ಬರಾದರು. ಅವರ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ಅವರು ರಾಜಕೀಯವಾಗಿ ಪ್ರಮುಖ ಕುಟುಂಬದಿಂದ ಬಂದ ಸಿದ್ಧಾರ್ಥ್ ಬಂಡೋಡ್ಕರ್ ಅವರನ್ನು ಪ್ರೀತಿಸಿ ಮದುವೆಯಾದರು. ಆಗ ಲೀನಾ ಚಂದಾವರ್ಕರ್ ಅವರಿಗೆ ಕೇವಲ 24 ವರ್ಷ. ಲೀನಾಳ ಪತಿ ಸಿದ್ಧಾರ್ಥ್ ಗೋವಾದ ಮೊದಲ ಮುಖ್ಯಮಂತ್ರಿ ಬಂಡೋಡ್ಕರ್ ಅವರ ಮಗ. ಸಿನಿಮಾದಲ್ಲಿ ಒಬ್ಬ ಉನ್ನತ ನಟಿ ಮುಖ್ಯಮಂತ್ರಿಯ ಮಗನನ್ನ ಮದುವೆಯಾದರು. ಐಷಾರಾಮಿ ಜೀವನ. ಲೀನಾ ತನ್ನ ವೈವಾಹಿಕ ಜೀವನವನ್ನ ವಿವಿಧ ಕನಸುಗಳೊಂದಿಗೆ ಪ್ರಾರಂಭಿಸಿದರು. ಆದರೆ ಕಾಲ ಅವರಿಗೆ ಮತ್ತೊಂದು ದುರಂತವನ್ನ ಉಡುಗೊರೆಯಾಗಿ ನೀಡಿತು. ಮದುವೆಯಾಗಿ ಕೇವಲ 11 ದಿನಗಳಲ್ಲೇ ಸಿದ್ಧಾರ್ಥ್ ಬಂಡೋಡ್ಕರ್ ದುರಂತವಾಗಿ ಸಾವನ್ನಪ್ಪಿದರು. ಬಂದೂಕನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅದು ಆಕಸ್ಮಿಕವಾಗಿ ಮಿಸ್ಫೈರ್ ಆಗಿ ಸ್ಥಳದಲ್ಲೇ ಸಾವನ್ನಪ್ಪಿದರು. ಲೀನಾ ಚಂದಾವರ್ಕರ್ ಅವರು ಮದುವೆಯಾಗಿ ಕೇವಲ 11 ದಿನಕ್ಕೆ ವಿಧವೆಯಾಗಿದ್ದರು. ಹೀಗಾಗಿ ಪತಿಯ ಮನೆಯಿಂದ ತಮ್ಮ ತವರು ಮನೆಗೆ ವಾಪಸ್ಸಾಗಬೇಕಾಯಿತು. ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೊಂದ ಬಳಿಕ ಅವರು ಸಿನಿ ಕ್ಷೇತ್ರಕ್ಕೆ ಮತ್ತೆ ಮರಳಿದರು. ಆದರೆ ಅಂದುಕೊಂಡ ಮಟ್ಟಕ್ಕೆ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶಗಳು ಅವರಿಗೆ ಸಿಗಲಿಲ್ಲ. ಬಳಿಕ ಅವರು ಪ್ರಸಿದ್ಧ ಗಾಯಕ ಮತ್ತು ನಟ ಕಿಶೋರ್ ಕುಮಾರ್ ಅವರನ್ನು ಮರುವಿವಾಹವಾದರು. ಕಿಶೋರ್ ಕುಮಾರ್ ಅವರು ಈಗಾಗಲೇ 3 ಬಾರಿ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದರು. ಹಾಗಾಗಿ ಈ ವಿವಾಹವನ್ನ ಅವರ ಕುಟುಂಬದವರು ತೀವ್ರವಾಗಿ ವಿರೋಧಿಸಿದರು. ಹಾಗಿದ್ದರೂ ಜೀವನದಲ್ಲಿ ಎಲ್ಲ ಏರಿಳಿತಗಳ ಹೊರತಾಗಿಯೂ ಬದುಕನ್ನು ಅತ್ಯಂತ ದೃಢವಾಗಿ ನಿಭಾಯಿಸಿದ್ದು ಬಹುತೇಕರಿಗೆ ಸ್ಫೂರ್ತಿ ಎನ್ನಬಹುದು. ಧನ್ಯವಾದಗಳು.